ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪಶುಪತಿ ಸ್ವಾತಿ ಅಮ್ಮನ ಮನೆಗೆ ಬಂದಿದ್ದಾನೆ. ಅಲ್ಲಿ ಬಂದುಬಿಟ್ಟು ನಿನ್ನ ಮಗಳು ಎಷ್ಟೆಲ್ಲ ನಾಟಕ ಆಡಿದ್ಲು, ನನ್ನ ಮಗಳು ಆ ಮನೆಗೆ ಸೊಸೆ ಆಗಬಾರ್ದು ಅಂತೇಳಿ. ಆದರೂ ನನ್ನ ಮಗಳು ಸೊಸೆ ಮಾಡಿದೆ ನೋಡು, ಈಗೇನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಅಂತ ಅವ್ರ ಅಮ್ಮನ ಕೇಳಿ ಜಗಳಕ್ಕೆ ಹೋಗ್ತಾನೆ. ಅದಕ್ಕೆ ಅವ್ರ ಅಮ್ಮ ನಮ್ಮನೆ ಹಾಳು ಮಾಡಿದ್ದಲ್ದಲೆ ಮತ್ತೆ ಆ ಮನೆಯೂ ಹಾಳು ಮಾಡಬೇಕು ಅಂತ ಹೊರಟಿದೀಯ ನೀನು, ಸುಮ್ಮನೆ ಹೋಗು ಇಲ್ಲಿಂದ, ನಮ್ಮ ಮನೆ ಹತ್ರ ಬರಬೇಡ ನೀನು ಅಂತೇಳಿ ಜೋರು ಮಾಡ್ತಾಳೆ. ಜೋರು ಮಾಡಿದ್ರೂ ಕೇಳಲ್ಲ. ಗೀತನೂ ಜೋರು ಮಾಡ್ತಾಳೆ ಸಖತ್ತಾಗಿ. ಇಲ್ಲೇನು ಕೆಲಸ ಇದೆ ಅಂತ ಬಂದಿದೆಯಾ, ಎಲ್ಲ ಮನೆಯೂ ಹಾಳು ಮಾಡಾಯ್ತು, ಈ ಮನೆಯೂ ಹಾಳು ಮಾಡೋಕ್ಕೆ, ಅಲ್ಲೂ ಕೊಟ್ಟಿದೆಯಲ್ಲ, ಈಗ ಹಾಳು ಮಾಡೋಕ್ಕೆ ಕರೆಕ್ಟಾಗುತ್ತೆ ಅಂತ ಅಂದ್ಕೊಂಡಿದೀಯ ಅಂತ. ಹೌದು, ಕರೆಕ್ಟಾಗಿ ಹೇಳಿದೆ. ಈಗ ಸ್ವಾತಿನ ಹೇಗೆ ಆ ಮನೆಯಿಂದ ಓಡಿಸ್ಬೇಕು ಮತ್ತು ಅವಳಿಗೇನು ಹಿಂಸೆ ಕೊಡಬೇಕು ಅಂತ ಈಗ ನನ್ನ ಮಗಳ ಕಡೆಯಿಂದ ಮಾಡ್ತೀನಿ ನೋಡು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕುಡ್ಲು ಎತ್ಕೊಂಡು ಬರ್ತಾಳೆ. ಕೊಚ್ಚಾಕ್ಬಿಡ್ತೀನಿ ನೋಡು, ನಮ್ಮ ಮನೆ ಹಾಳು ಮಾಡಿದ್ದು ಅಲ್ದಲ್ಲೇ ಇದು ಬೇರೆ ಬಂದಿದೆಯಾ ಇಲ್ಲಿ, ಹೋಗಿ ದಾಟಾಚಿಗೆ ಅಂತೇಳಿ ಸ್ವಾತಿ ಅಮ್ಮ ಸಿಟ್ಟು ಬರುತ್ತೆ. ಅವಳು ಜೋರು ಮಾಡ್ತಾಳೆ. ಆಯಿತು ನೋಡ್ಕೊಳ್ಳೋಣ ಬಿಡು, ಆಯಿತು ನೋಡ್ಕೊಳ್ಳೋಣ ಬಿಡು ಅಂತ ಹೋಗ್ತಾನೆ ಅವನು. ಅಲ್ಲೋದ್ರೆ ಸ್ವಾತಿ ಮನೆಯಲ್ಲೂ ಅದೇ ಮಗಳು ಕೊಟ್ಟಿದ್ದಾನಲ್ಲ ರಾಗಿಣಿ ಎಲ್ಲ ಇನ್ಫಾರ್ಮೇಷನ್ನು ಹಿಂದೇನು ಬಾಗಿಲಿಂದ ಬಂದುಬಿಟ್ಟು ಇವಳಿಗೆ ಎಲ್ಲ ಇನ್ಫಾರ್ಮೇಷನ್ನು ಕೊಡೋದು. ಹೆಂಗೆ ಅಂದರೆ ಮನೇಲಿ ಏನಾಯಿತು ಏನೋಯ್ತು ಎಲ್ಲ ವಿಷಯನೂ ಹೇಳಬೇಕು ಇವಳು ಅಪ್ಪಂಗೆ. ಇದು ಈ ಅಜಯ್ಗೆ ಗೊತ್ತೇ ಇಲ್ಲ. ಇವನು ಒಂಥರ ಪೆಕ್ಕರ ಥರ ಇರ್ತಾನೆ ಯಾವಾಗಲೂ, ಇವನಿಗೇನು ವಿಷಯನೂ ಗೊತ್ತಾಗಲ್ಲ. ಆದರೆ ವಂಶಿ ಅದನ್ನೆಲ್ಲ ಕಂಡುಹಿಡಿತಾನೆ, ಮತ್ತು ಸ್ವಾತಿನೂ ಕಂಡುಹಿಡಿತಾಳೆ. ಅಜ್ಜಿ ತಾತ ಪಾಪ ಎಲ್ಲರೂ ಒಂದೇ ಅಂದ್ಕೊಂಡು ತಿಳ್ಕೊಂಡವ್ರೆ, ಮಗನ ಥರ ಅಲ್ಲ, ಮೊಮ್ಮಗಳು ಚೇಂಜ್ ಇದ್ದಾಳೆ ಅಂತ. ಆದರೆ ಮೊಮ್ಮಗಳು ಫುಲ್ಲು ಚೇಂಜ್ ಇಲ್ಲ, ಅಪ್ಪನ ಥರನೇ ಇದ್ದಾಳೆ. ಪ್ರತಿಯೊಂದು ವಿಷಯದಲ್ಲೂ ಅಪ್ಪನ ದಾರಿನೇ ಹಿಡಿತಾಳೆ ಇವಳು. ಅದೇ ಉದ್ದೇಶಕ್ಕೇ ಇಲ್ಲಿ ಮದುವೆ ಮಾಡ್ಕೊಂಡು ಕೂಡ ಬಂದಿರೋದು ಹೌದು. ಹಂಗಾಗ್ಬಿಟ್ಟು ಇವಳು ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ ರಾಗಿಣಿ. ಪ್ರತಿಯೊಂದು ವಿಷಯದಲ್ಲೂ ಮನೆಯಲ್ಲಿ ಕೆಲಸ ಮಾಡುವಾಗಲಿ ಮತ್ತು ಅಡುಗೆ ಮಾಡುವಾಗಲಿ ಎಲ್ಲದಕ್ಕೂ ನಾನು ಸ್ವಾತಿ ಹೇಳ್ತಾಳೆ, ನಾನು ದೊಡ್ಡವಳಾಗಿದ್ದೀನಿ, ನೀನು ಚಿಕ್ಕ ಸೊಸೆ ಆಗಿದೆಯಾ, ನಾನು ದೊಡ್ಡ ಸೊಸೆ ಆಗಿದ್ದೀನಿ, ಆಯಿತು ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಅಡುಗೆ ಮಾಡೋಣ, ಕೆಲಸ ಮಾಡೋಣ ಅಂತ. ಆದರೆ ಇವಳು ಏನಪ್ಪ ಈ ಥರ ಹೇಳ್ತಿದ್ದಾಳೆ, ಇನ್ಯಾವ ಗೇಮ್ ಪ್ಲೇ ಆಡೋಕ್ಕೆ ಅಂತ ರಾಗಿಣಿ ಈ ಥರ ಯೋಚನೆ ಮಾಡ್ತಾಳೆ. ಮತ್ತು ವಂಶಿನೂ ಕೂಡ ಇಬ್ಬರು ಓಲರ್ಗಿತ್ತಿರು ತುಂಬ ಚೆನ್ನಾಗಿದ್ದರೆ ನಮಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರಿ ಅಂತ ಹೇಳ್ತಾನೆ. ಹೌದು ಅಂತೇಳ್ಬಿಟ್ಟು ಅದರಲ್ಲೂ ಸುಮ್ಮನೆ ಇರ್ತಾರೆ. ರಾಗಿಣಿ ಅಲ್ಲೂ ಥಿಂಕಿಂಗ್ ಮಾಡ್ತಿರ್ತಾಳೆ. ಎಲ್ಲ ಹೋಟೆಲಿಗೆ ಹೋಗೋಣ ಊಟಕ್ಕೆ ಅಂತೇಳ್ಬಿಟ್ಟು ಹೋಟೆಲಿಗೆ ಹೋಗಿರ್ತಾರೆ. ಮದುವೆ ಆದ ಹೊಸ್ತಲ್ವ, ಹೋಟೆಲಲ್ಲಿ ಊಟ ಕೊಡ್ಸೋಣ ಅಂತೇಳಿ ಹೊಸ ಜೋಡಿಗೆ ಸ್ವಾತಿ ಮತ್ತು ರಾಗಿಣಿ ಮತ್ತು ಅಜಯ್ ಮತ್ತು ವಂಶಿ ಇಷ್ಟು ಜನ ಹೋಗಿರ್ತಾರೆ. ಅಲ್ಲಿ ಹೋಟೆಲಲ್ಲಿ ಈ ಅಜಯ್ ಅಲ್ಲಿ ಸಾಲ ಮಾಡ್ಕೊಂಡು ಬಂದಿದ್ದಾನೆ, ಬಾಂಬೆನಲ್ಲಿ ಸಾಲ ಮಾಡ್ಕೊಂಡು ಬಂದಿರೋನಿಗೆ ಕರೆಕ್ಟಾಗಿ ಅಲ್ಲಿ ಸಿಕ್ಕಾಕೋತಾನೆ. ಕೈ ತೊಳೆಯೋಕ್ಕೆ ಹೋದಾಗ ಸಿಕ್ಕಾಕೊಂಡಾಗ, ನೀನು ಬಡ್ಡಿನೂ ಕಟ್ಟಿಲ್ಲ, ಸಾಲನೂ ಕೊಟ್ಟಿಲ್ಲ, ಇಲ್ಲಿ ಬಂದು ಆರಾಮಾಗಿ ಮದುವೆ ಮಾಡ್ಕೊಂಡು ಮಜಾ ಮಾಡ್ತಾಯಿದ್ದೀಯಾ, ಕೊಟ್ಟರೆ ಸರಿ, ಕೊಡಲಿಲ್ಲ ಅಂದರೆ ನಿನ್ನ ಏನು ಮಾಡ್ತೀನಿ ನೋಡಿ ಅಂತೀರು ಅಂತ ಎದುರಿಸ್ತಾನೆ. ಆವಾಗ ಅವನಿಗೆ ಬೆವರು ಎಲ್ಲ ಬಂದುಬಿಡುತ್ತೆ. ಆಗ ಏನಕ್ಕೆ ಇವನು ಅವರು ಮಾತಾಡ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ಇವ್ರು 3 ಜನನೂ ಎದ್ದು ಬರ್ತಾರೆ. ಎದ್ದು ಬಂದು ಏನು ಅಜಯ್ ಏನಾಯಿತು ಅಂತ ಕೇಳೋಕ್ಕೆ. ಆವಾಗ ಏನಿಲ್ಲ, ಬಾಂಬೆಯಲ್ಲಿದ್ದಾಗ ಇವನು ನಾನು ಫ್ರೆಂಡ್ ಆಗಿದ್ದು, ಅದನ್ನೇ ಇಲ್ಲಿ ಸಿಕ್ಕಿದ್ನೆಲ್ಲ ಮಾತಾಡಿಸ್ತಾ ಇದ್ದೀವಿ, ಏನು ನೋ ಪ್ರಾಬ್ಲಮ್, ಏನಿಲ್ಲ ಅಂಥೇಳಿ ಹಿಂಗೆ ಮ್ಯಾನೇಜ್ ಮಾಡ್ಕೋತಾರೆ ವಿಷಯನ. ಈ ಕಡೆ ವಂಶಿಗೂ ಹೇಳಲ್ಲ, ಸ್ವಾತಿಗೂ ಹೇಳಲ್ಲ, ರಾಗಿಣಿಗೂ ಹೇಳಲ್ಲ. ಸರಿ ಹೋಗೋಣ ಇಲ್ಲಿಂದ ಅಂತಾನೆ ಅಜಯ್. ಸರಿ ಹೋಗೋಣ ಬನ್ನಿ ಹೋಗೋಣ ಅಂತೇಳಿ ಇವಳು ಸ್ವಾತಿ ಅಮ್ಮ ಈ ಕಡೆ ಫೋಟೋ ನೋಡಿಕೊಂಡು, ಅಪ್ಪನ ಫೋಟೋ ನೋಡಿಕೊಂಡು, ಅಂದರೆ ಗಂಡನ ಫೋಟೋ ನೋಡಿಕೊಂಡು ಇವಳು ಅಳೋದು, ಪೂಜೆ ಮಾಡೋದು ಇದು ಮಾಡ್ತಾ ಇರ್ತಾಳೆ ಯಾವಾಗಲೂ. ನೋಡಿ ನೀವು ಇಲ್ಲ ಅಂದಾಗ ಎಷ್ಟೊಂದು ಹಿಂಸೆ ಮಾಡ್ತಾರೆ ಇವರೆಲ್ಲ. ಹೆಂಗೆ ಇದನ್ನ ಸ್ವಾತಿನ ಇಲ್ಲಿ ಬಿಟ್ಬಿಟ್ಟು ನಾವು ಅಲ್ಲಿ ಚಿಕ್ಕಮಗಳೂರು ಮನೆಗೆ ಹೋದರೆ ನಿಜವಾಗ್ಲೂ ಇವ್ರನ್ನ ಸ್ವಾತಿನ ಬದುಕಕ್ಕೆ ಬಿಡ್ತಾರೆ, ಎದುರು ಬದ್ರು ನೋಡ್ಕೊಂಡೇ ನೋಡ್ಕೋಬೇಕು ಯಾವಾಗಲೂ, ಇವರು ಏನಾದರೂ ಬಿಡಲ್ಲ ಬಿಡಿ ಅಂತೇಳಿ. ಆವಾಗ ಹಂಗೆ ಅಂದ್ಕೊಂಡು ಅದನ್ನು ನೆನ್ಕೊಂಡೇ ಇವಳು ತರಕಾರಿ ಹೆಚ್ಚುತ್ತಾ ಇರ್ತಾಳೆ.
ಆ ತರಕಾರಿ ಹೆಚ್ಚುತ್ತದೆ. ಗೀತನೂ ಕೂಡ ತರಕಾರಿ ಹೆಚ್ಚುತ್ತದೆ. ಅಮ್ಮ ಈರುಳ್ಳಿ ಕೊಡಮ್ಮ ಅಂತ 2-3 ಸಲ ಕೇಳ್ತಾಳೆ. ಅವಳು ಮೈಂಡು ಎಲ್ಲೋ ಬೇರೆ ಕಡೆ ಇರುತ್ತೆ, ಏನೋ ಯೋಚನೆ ಮಾಡ್ತಲೇ ಇರ್ತಾಳೆ. ಅದೇ ಸ್ವಾತಿ ಇಲ್ಲಿ ಬಿಟ್ಟು ಹೋಗೋದು ಹೇಗೆ, ಬಿಟ್ಟು ಹೋದರೆ ರಾಗಿಣಿ ಹೆಂಗೆ ಇದು ಮಾಡ್ತಾಳೋ ಏನೋ ಅಂತೇಳ್ಬಿಟ್ಟು ಇದೇ ಥಿಂಕಿಂಗ್ ಮಾಡ್ತಾಯಿರ್ತಾಳೆ. ಆವಾಗ ಅವ್ರ ಅತ್ತೆ ಕೂಗಿ ಹೇಳ್ತಾಳೆ, ನೋಡಲ್ಲಿ ಈಗ ನಿನ್ನ ಮಗಳು ಕೇಳ್ತಾವಳೆ ಕೊಡು, ಗೀತಾ ಏನೋ ಕೇಳ್ತಾವಳೆ ಕೊಡು ಅಂತ ಹೇಳ್ತಾಳೆ. ಆವಾಗ ಅದಕ್ಕೂ ಅವಳು ಏನು ಇದು ಮಾಡಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಅವಳ ಪಾಡಿಗೆ ಅವಳು ಚಿಂತೆಯಲ್ಲೇ ಮುಳುಗೋಗಿರ್ತಾಳೆ. ಆವಾಗ ಗೀತಾ ತೊಡೆ ಹಿಡಿದ್ಬಿಟ್ಟು ಅಮ್ಮ ಅಮ್ಮ ಅಂತಾಳೆ. ಆಗ ಏನಮ್ಮ ಅಂತ. ಆವಾಗ ಅಲ್ಲಿ ಈರುಳ್ಳಿ ಇದೆಯಲ್ಲ ಕೊಡಮ್ಮ, ಇಲ್ಲಿ ಏನು ಯೋಚನೆ ಮಾಡ್ತಾಯಿದೀಯ ಅಂತ. ಏನಿಲ್ಲ, ಸರಿ ಇನ್ನೇನಮ್ಮ, ಅದೇ ಸ್ವಾತಿ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀನಿ, ಸ್ವಾತಿ ಮನೆ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಅಜ್ಜಿ ಹೇಳುತ್ತೆ, ಸ್ವಾತಿ ಬಗ್ಗೆ ಯೋಚನೆ ಮಾಡೋದೇನು ಬೇಡ, ಎದುರು ಬದ್ರು ಇರ್ತೀವಿ, ನೋಡ್ಕೊಳ್ಳೋಣ ಬಿಡು, ಹಂಗೇನಾಗಲ್ಲ ಅಂತ ಹೇಳುತ್ತೆ ಅಜ್ಜಿ. ಸರಿ ಅತ್ತೆ, ನೀವು ಅಷ್ಟು ಹೇಳಿದ ಮೇಲೆ ಧೈರ್ಯ ನನಗೆ ಅಂತೇಳಿ ಅವಳು ಹೇಳ್ಕೊಂಡು ಸುಮ್ಮನಾಗ್ತಾಳೆ. ಆವಾಗ ಇವನು ಸುಮ್ಮನೆ ತಿರುಗಾಡ್ಕೊಂಡು ಬರೋಣ ಅಂತ ಹೋಗಿರ್ತಾನೆ ಕುಮಾರ. ಖಾಲಿ ಮುಳ್ಳು ಚುಚ್ಕೊಬಿಟ್ಟಿರುತ್ತೆ, ಮುಳ್ಳು ಚುಚ್ಚಿಸ್ಕೊಂಡು ಬಂದಿರ್ತಾನೆ. ಆವಾಗ ಗೀತಾ ಯಾಕ್ರಿ ಸುಸ್ತಾಗಿ ಬಂದಿದ್ದೀರಿ ಅಂತ ಅಂದಾಗ, ಹಿಂಗೆ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಿದ್ದೆ, ಮುಳ್ಳು ಚುಚ್ಕೊಂಡ್ಬಿಡ್ತು ಅಂತ. ಆ ಮುಳ್ಳು ತೆಗಿಯೋಕ್ಕೆ ಪಿನ್ನ ಏನಾದರೂ ತರಬೇಕು ಅಂತ ಅವ್ರು ಮಾತಾಡ್ತಾ ಇರ್ತಾರೆ. ಆದರೆ ಇವಳು ಹೇಳ್ತಾಳೆ, ಸ್ವಾತಿ ಅಮ್ಮ, ಮುಳ್ಳಿಂದನೇ ತೆಗಿಬೇಕು, ಅದು ಬಿಡೋಕ್ಕಾಗದೇ ಇಲ್ಲ, ತೆಗಿಲೇಬೇಕು ಅಂತ. ಕುಮಾರ ಹೇಳ್ತಾನೆ, ಈಗ ಮುಳ್ಳೆಲ್ಲಿ ತರೋಕ್ಕಾಗುತ್ತೆ ಅಂತ. ಆಮೇಲೆ ಅವಳ ಪಾಡಿಗೆ ಅವಳು, ಹೌದು ಮುಳ್ಳು ತಂದೇ ತೆಗಿಬೇಕು, ಮುಳ್ಳಿಂದನೇ ತೆಗಿಬೇಕು ಅಂತ ಅವಳು ಹೇಳ್ತಾ ಇರ್ತಾಳೆ. ಹೀಗೆ ಇವ್ರದ್ದು ಮಾತುಕತೆಗಳು ಹಿಂಗೆ ನಡೀತಿರುತ್ತೆ. ಅವಳು ಚಿಂತೆ ಮಾಡ್ತಾನೇ ಇರ್ತಾಳೆ. ಯಾವ ಚಿಂತೆ ಅಂದರೆ ಸ್ವಾತಿ ಬಗ್ಗೆನೇ ಹೆಚ್ಚು ಚಿಂತೆ ಮಾಡ್ತಿರ್ತಾಳೆ. ಫಸ್ಟು ನಿತಿನ್ಗೆ ಎಂಗೇಜ್ಮೆಂಟ್ ಆಗಿ ಮದುವೆ ಫಿಕ್ಸ್ ಆಗಿ, ಆಮೇಲೆ ವಂಶಿ ಮದುವೆ ಆಗಿದ್ದಾಳೆ ಅಂತೇಳಿ ಎಲ್ಲ ಅಂಗಿಸ್ಬಿಡ್ತಾನಲ್ಲ ಪಶುಪತಿ. ಅದೆಲ್ಲ ಇವಳಿಗೆ ನೆನ್ಕೊಂಡಾಗ ಒಂಥರ ಹೊಟ್ಟೆಲಿ ಉರಿ ಕಿತ್ಕೊಳ್ಳುತ್ತೆ. ಎಲ್ಲ ಹಂಗೆ ಎತ್ತಿ ಆಡ್ತಾನಲ್ಲ ಅಂತೇಳ್ಬಿಟ್ಟು, ಎಷ್ಟು ದ್ರೋಹಿ ಇದ್ದಾನೆ ಅವನು, ಎಷ್ಟು ಕೆಟ್ಟವನಿದ್ದಾನೆ ಅಂತೇಳ್ಬಿಟ್ಟು. ಹೀಗೇ ತರಕಾರಿ ಎಲ್ಲ ಹೆಚ್ಚುತ್ತಾ ಇರ್ತಾರೆ. ಆಮೇಲೆ ಅವಳು ಪಿನ್ನು ತಂದು ಬಗೆದು ಅದನ್ನು ಮುಳ್ಳನ್ನು ತೆಗಿತೀನಿ ಆಚೆಗೆ ಅಂತ ಹೇಳ್ತಾಳೆ. ಸರಿ ಹಂಗೆ ಮಾಡು ಅಂತ. ಆಗ ಈ ಪಾಪ ಅವರಮ್ಮ ಸ್ವಾತಿ ಅಮ್ಮ ಅದೇ ಯೋಚನೆ, ಗೀತನಮ್ಮ ಯೋಚನೆ ಮಾಡ್ತಾನೇ ಇರ್ತಾಳೆ. ಅವಳು ಯೋಚನೆ ಮಾಡ್ತಾನೇ ಇರ್ತಾಳೆ. ಏನು ಯೋಚನೆ ಮಾಡಿದ್ರು ಪಾಪ ಅವಳಿಗೆ ತಲೆಗೇ ಹೋಗಲ್ಲ. ಏನಕ್ಕೆ ಹಿಂಗಾಯಿತು ಬರೀ ಇದೇ ಯೋಚನೆಯಲ್ಲೇ ಇರ್ತಾಳೆ, ಏನೂ ತಲೆಗೆ ಹೋಗಲ್ಲ. ಅದೇ ಸ್ವಾತಿದೇ ಚಿಂತೆ ಆಗಿಬಿಡುತ್ತೆ ಅವಳಿಗೆ. ಗೀತಾ ಹೆಂಗೋ ಸೆಟ್ಲಾಗಿದ್ದಾಳೆ, ನಮ್ಮ ಜೊತೆಗೆ ಇದ್ದಾಳೆ, ಇನ್ನು 2 ಹೆಣ್ಮಕ್ಳು ನಮ್ಮ ಜೊತೆಗೆ ಇದ್ದಾರೆ. ಸ್ವಾತಿ ಒಬ್ಬಳಲ್ಲಿ ಸೇರ್ಕೊಬಿಟ್ಟಿದ್ದಾಳೆ, ಸ್ವಾತಿ ಹುರಿದು ಮುಕ್ಬಿಡ್ತಾರೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿದ್ದಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.